ನೋಡಿ ಫ್ರೆಂಡ್ಸ್, ನಮ್ಮ ಧೃತಿ ಪುಟ್ಟ ರಂಗೋಲಿ ಹಾಕ್ತಿದ್ದಾಳೆ. ಅವಳು ಹಾಕಿರೋ ರಂಗೋಲಿ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾವ ಥರ ರಂಗೋಲಿ ಹಾಕ್ತಿದ್ದಾಳೆ ನೋಡಿ. ಅವ್ರ ಮಮ್ಮಿಯರು ರಂಗೋಲಿ ಹಾಕಿಬಿಟ್ಟಿಂದ ಅವ್ರ ಕೈಯಾಗಿಂದು ಬಟ್ಲ ಇಸ್ಕೊಂಡು ರಂಗೋಲಿ ಹಾಕ್ತಿದ್ದಾಳೆ ನೋಡಿ. ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಫ್ರೆಂಡ್ಸ್, ಎಷ್ಟು ತರಲೆ ಮಾಡ್ತಾಳೆ ಅಷ್ಟೇ ಜಾಣೆನೂ ಸಹ ಇದ್ದಾಳೆ ಇವಳು ನೋಡಿ. ಸ್ವಲ್ಪ ವಿಡಿಯೋ ಮಾಡೋದು ಗೊತ್ತಾಯಿತು ಅಂದರೆ ಸಾಕು ಸರ್ಕೊಂಬಿಡ್ತಾಳೆ ಇವಳು. ತುಂಬ ತರಲೆ ಮಾಡ್ತಾಳೆ ಫ್ರೆಂಡ್ಸ್ ಇವಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಪೂರಿ ಅಥವಾ ಚಪಾತಿ ಭಾಳ ಉಳಿದಾಗ ಅದರಲ್ಲಿ ಒಂದು ಸ್ವೀಟ್ ಮಾಡ್ಕೊಂಡು ತಿನ್ಬೋದು ನಾವು. ಯಾವುದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಪೂರಿ ಮಾಡಿದ್ದೆ ಬೆಳಗ್ಗೆ, ತುಂಬಾ ಉಳಿದಿತ್ತು. ಅದಕ್ಕೆ ಇದರಲ್ಲೇ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ನಾನು ಇದನ್ನು ನನಗೆ ನಮ್ಮ ಆಂಟಿಯವ್ರು ಹೇಳ್ಕೊಟ್ಟಿದ್ರು, ಅದಕ್ಕೆ ನಾನು ಮಾಡ್ತೀನಿ ಫ್ರೆಂಡ್ಸ್. ನಾನು ಚಪಾತಿ ಮತ್ತು ಪೂರಿ ಭಾಳ ಉಳಿದಾಗ ನೀವು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ, ಸಖತ್ತಾಗಿ ಬರುತ್ತೆ. ಬನ್ನಿ, ಇದಕ್ಕೆ ಏನು ತೊಗೊಂಡು ನೋಡಿ. ಇವಾಗ ಪೂರಿನ ನೀವು ಮುರ್ಕೋಬೇಕು, ಸಣ್ಣಗೆ ಮುರಿದು ಇಟ್ಕೋಬೇಕು. ಈ ಕಡೆ ಇನ್ನೊಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟಿದ್ದೆ. ತುಪ್ಪ ಹಾಕಿಬಿಟ್ಟು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ನೋಡಿ. ಇನ್ನೇನು ಹೇಳ್ತೀನಿ, ಒಂದು ಬಾಣಲೆಯಲ್ಲಿ ಈ ಥರ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಆಮೇಲೆ ನೀವು ಪೂರಿನ ಮುರಿದು ಇಟ್ಕೊಂಡಿರ್ತೀರಲ್ಲ ಅದನ್ನು ಸಹಿತ ಅದಕ್ಕೆ ಹಾಕ್ಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಸಖತ್ತಾಗೆ ಬರುತ್ತೆ ಇದು ಸ್ವೀಟು. ಒಂದು ಸಲ ಟ್ರೈ ಮಾಡಿ ನೀವು, ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲ ಗೊತ್ತಾಗುತ್ತೆ. ಇವಾಗ ನೋಡಿ, ಇದನ್ನು ನಾನು ಪೂರಿನ ಭಾಳ ಸಣ್ಣಗೇನು ಮುರಿಯೋಕೆ ಹೋಗ್ಬೇಡ್ರಿ. ನೀವು ರೊಟ್ಟಿಗೆ ಏನು ಮುರ್ಕೊತೀರಲ್ಲ ಅಷ್ಟು ಮುರ್ಕೊಂಡ್ರೆ ಸಾಕು. ಈ ಥರ ಫ್ರೈ ಮಾಡ್ಕೋಬೇಕು ನೀವು. ಪೂರಿನ ತುಪ್ಪದಲ್ಲೇ ಹುರ್ಕೋಬೇಕು ನೋಡಿ. ಇದನ್ನು ನೀಟಾಗಿ ಹುರ್ಕೊಂಡು ಈ ಕಡೆ ಇನ್ನೊಂದು ಫ್ಯಾನಲ್ಲಿ ನಾನು ಹಾಲು ಹಾಕ್ತಾಯಿದ್ದೇನೆ ನೋಡಿ. ಸ್ವಲ್ಪ ಇದಕ್ಕೆ ನೀರು ಹಾಕೋ ಆಗಿಲ್ಲ, ಈ ಪಾಯಸಕ್ಕೆ ಹಾಲಲ್ಲೇ ಮಾಡಬೇಕು. ಹಾಲು ಹಾಕ್ಬಿಟ್ಟು ನೋಡಿ, ನೀವು ಭಾಳ ಜನ ಇದ್ದರೆ ಭಾಳ ಹಾಲು ಹಾಕ್ಕೋಬೋದು. ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕ್ಕೊಳ್ಳೋದಿದ್ರು ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ ಹಾಲು ಹಾಕಿ ತೋರಿಸ್ತಾ ಇದ್ದೀನಿ. ಈ ಹಾಲಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕು ಅನ್ನೋದಾದರೆ ಸ್ವಲ್ಪ ಸ್ವೀಟ್ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿ ಇದನ್ನು ಮಳ್ಳಕ್ಕೆ ಬಿಟ್ಬಿಡಬೇಕು. ಅಂದರೆ ಕುದಿಬೇಕಿದು, ಸಕ್ಕರೆ ಮತ್ತು ಹಾಲು ಎರಡನ್ನೂ ಕುದಿಸ್ಕೋಬೇಕು ನಾವು ನೀಟಾಗಿ ನೋಡಿ. ಮನೇಲಿ ಜಾಸ್ತಿ ಪೂರಿ ಅಥವಾ ಚಪಾತಿ ಮಾಡಿದಾಗ ನೀವು ಈ ಥರ ಮಾಡ್ಕೋಬೋದು. ಬಟ್ ಚಪಾತಿನ ನೀವು ಎಣ್ಣೆಲೆ ಕರೆದ್ಬಿಟ್ಟು ಆಮೇಲೆ ನೀವು ತುಪ್ಪದಲ್ಲಿ ಹುರ್ಕೋಬೇಕು. ಯಾಕಂದರೆ ಕರೆದಿರಲ್ವಲ್ಲ, ಮೆತ್ತಗಿರುತ್ತೆ ಚಪಾತಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಣ್ಣೆಲಿ ಅದನ್ನು ಪೀಸ್ ಮಾಡಿ ಕರೆದ್ಬಿಟ್ಟು ಆಮೇಲೆ ಈ ಥರ ಸ್ವೀಟ್ ಮಾಡ್ಕೋಬೋದು. ಪೂರಿ ಆದರೆ ಇದೇ ಥರ ಡೈರೆಕ್ಟಾಗಿ ಮಾಡ್ಬೋದು ನೋಡಿ. ಇವಾಗ ಕುದೀತಾ ಇದೆ ಇದು ಸಕ್ಕರೆ ಹಾಲು, ಮತ್ತು ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆಲ್ಲ ಪೂರಿ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊತಿದ್ದೆ. ನೀವು ಇದಕ್ಕೆ ಬೇಕಾದ್ರೆ ಒಣ ಕೊಬ್ಬರಿ ಶುಂಠಿ ಪುಡಿ ಎಲ್ಲ ಹಾಕ್ಕೋಬೋದು. ನಾನು ಸಿಂಪಲ್ಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿನ ಭಾಳನೂ ಪುಡಿ ಮಾಡಬೇಡ್ರಿ, ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಸ್ವೀಟು ಪಟಾಪಟ್ ಅಂತ ರೆಡಿ ಆಗಿಬಿಡ್ತೈತೆ ನೋಡಿರಿ. ಚಪಾತಿ ಉಳಿದಾಗ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಮತ್ತು ಇದೇ ಥರನೇ ನೀವು ಸ್ವೀಟ್ ಮಾಡಿರಿ. ಚಪಾತಿನ ಸ್ವಲ್ಪ ಎಣ್ಣೆ ಕರೆದ್ಬಿಟ್ಟು ತೆಗೆದು ಆಮೇಲೆ ನೀವು ತುಪ್ಪದಾಗ ಚಪಾತಿ ಮತ್ತು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಈ ಥರ ಸ್ವೀಟ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸಖತ್ತಾಗೆ ಬರುತ್ತೆ ಈ ಸ್ವೀಟ್ ಮಾತ್ರ. ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೋಡಿರಿ. ಎಷ್ಟು ಸಖತ್ತು ಬರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಪ್ಲೀಸ್, ನೀವೇ ಹೇಳ್ತೀರಾ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಬೇಗ ಸಿಗ್ತೀನಿ ರೀ. ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ಈ ಸ್ವೀಟ ನೋಡಿರಿ. ಎಷ್ಟು ಸಖತ್ತಾಗೆ ಬಂದಿದೆ ಸ್ವೀಟು. ಮಿಸ್ ಮಾಡ್ಕೋಬೇಡಿ, ಒಂದು ಸಲ ಟ್ರೈ ಮಾಡಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು.